ಹಾಯ್ ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರೋ 32,000ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದರಲ್ಲಿ ಏನಪ್ಪ ಅಂದ್ರೆ RRB ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಈ ಸಾರಿ ನಾವು ಏನಾದರೂ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಆಗಬೇಕಪ್ಪ ಅಂದ್ರೆ ಯಾವ ರೀತಿಯನ್ನು ಸ್ಟಡಿ ಮಾಡಬೇಕು, ಅದೇ ರೀತಿ ಏನೇನನ್ನು ಓದಬೇಕು, ಏನೇನನ್ನು ಓದಬಾರ್ದು, ಯಾವ ರೀತಿ ಸ್ಟಡಿ ಮಾಡಬೇಕು, ಈ ಸಾರಿ ಈ ರೂಲ್ಸ್ಗಳನ್ನ ಎಲ್ಲ ನೀವು ಫಾಲೋ ಮಾಡಿದ್ದೆ ಆದರೆ ಸಕ್ಸಸ್ ಕೂಡ ನಿಮಗೆ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಒಂದು ಲೈಕನ್ನು ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ನಿಮಗೇನಾದರೂ ಅಪ್ಡೇಟ್ ಏನಾದರೂ ಬೇಕಾಗಿತ್ತಾ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಹಾಗಿದ್ದರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಬರೋಣ. ಆತ್ಮೀಯ ಸ್ನೇಹಿತರೆ, RRB ಡಿ ಗ್ರೂಪ್ಗೆ ಸಂಬಂಧಿಸಿದ ಸ್ಟಡಿ ಏನಾದರೂ ಮಾಡ್ತಿದ್ರೆ ನೀವು ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿರಿ. SSLC ಮೇಲೆ ಈ ಹುದ್ದೆಗಳನ್ನು ಕರೆದಿದ್ರು, ITM ಮೇಲೆ ಕೂಡ ಅಪ್ರೆಂಟಿಸ್ ಮೇಲೆ ಇತ್ತು ಈ ಹುದ್ದೆ. ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರಿ. ಮೊದಲಿಗೆ ನಿಮ್ಗೆ ಬೇಕಾಗಿರೋದು ಇದು ಏನಪ್ಪ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ನಿಮ್ಗೆ ಮೊದಲ ಸಿಲಾಬಸ್ಸಲ್ಲಿ ಏನೈತೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀವು. ಇಲ್ಲಿ ಸಿಲಾಬಸ್ ಪ್ರಕಾರ ಓದಿದಲ್ಲಿ ಮಾತ್ರ ನಿಮಗೆ ಯಶಸ್ಸು ಕಾಣಲು ಸಾಧ್ಯ. ಸ್ನೇಹಿತರೆ, ನಿಮ್ದು ಇಲ್ಲಿ ಮೊದಲಿಗೆ ಜನರಲ್ ಸೈನ್ಸ್ಗೆ ಸಂಬಂಧಿಸಿದಂತೆ 25 ಕ್ವಶನ್ 25 ಮಾರ್ಕ್ಸ್ ಇರ್ತದೆ. ಹಾಗಿದ್ರೆ ಜನರಲ್ ಸೈನ್ಸ್ ಅಂದರೆ ಏನ್ರಿ, ನಾವು ಏನು ಓದಬೇಕು ಅಂತ ಎಲ್ಲರಿಗೂ ಕೂಡ ಡೌಟ್ ಆಗ್ತದೆ. ಸ್ನೇಹಿತರೆ, ನಿಮ್ಮದು ಜನರಲ್ ಸೈನ್ಸ್ ಏನಂದಪ್ಪ ಅಂದ್ರೆ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಏನೆಲ್ಲ ಕಲ್ತಿರ್ತೀರ ನೋಡ್ರಿ ವಿಜ್ಞಾನ ವಿಷಯದಲ್ಲಿ, ಇದೇ ಜನರಲ್ ಸೈನ್ಸ್ ಇರ್ತದೆ ನಿಮಗೆ. ಇದನ್ನು ಹೊರತುಪಡಿಸಿ ಏನಿರಂಗಿಲ್ಲ. ಹಾಗಿದ್ದರೆ ನೀವು ಏನನ್ನು ಯಾವ ಪುಸ್ತಕನ ಓದ್ಬೇಕಂತ ಗೊತ್ತಾಗುತ್ತಲ್ಲ ನಿಮಗೆ. ಸ್ನೇಹಿತರೆ, ಸರ್ಕಾರಿ ಪುಸ್ತಕಗಳು NCERT ಆಗಿರಲಿ ಅಥವಾ CBSE ಆಗಿರಲಿ, ನಿಮ್ದು ಯಾವುದರಲ್ಲಿ ಒಂದನ್ನು ತೆಗೆದುಕೊಂಡು ಓದ್ರಿ. ಸ್ನೇಹಿತರಲ್ಲಿ 6ನೇ ತರಗತಿಯಿಂದ 10ನೇ ತರಗತಿ ವಿಜ್ಞಾನ ವಿಷಯದ 1ನೇ ಭಾಗ, ಫಸ್ಟ್ನೇದ 6ನೇ ತರಗತಿ 1ನೇ ಭಾಗ, 2ನೇ ಭಾಗ, 7ನೇ ತರಗತಿ 1ನೇ ಭಾಗ, 2ನೇ ಭಾಗ, 8, 9, 10 ಇನ್ನು ಪ್ರತಿಯೊಂದನ್ನು ನೀವೇನಾದರೂ ಕವರ್ ಮಾಡಿದ್ದೀರಂದ್ರೆ ನಿಮ್ಗೆ ಆರಾಮಾಗಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲೆಬಸ್ ಕವರ್ ಆಗ್ತದೆ. ಇನ್ನು ಅದೇ ರೀತಿ ನೆಕ್ಸ್ಟ್ ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗು, ಇಲ್ಲಿ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಅಂತೇಳಿ ಬರ್ತದೆ. ಸ್ನೇಹಿತರೆ, ಇಲ್ಲಿ ನೀವು ಏನಾದರೂ ಈ ಹುದ್ದೆಗಳಿಗೆ ಆಯ್ಕೆ ಆಗಬೇಕಪ್ಪ ಅಂದರೆ ಇದು ಹೈಯೆಸ್ಟ್ ಸ್ಕೋರ್ ಇದೆ ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ ಇರ್ತದೆ. ಸ್ನೇಹಿತರೆ, ಇಲ್ಲಿ ಕೂಡ ನೀವು 6ನೇ ತರಗತಿಯಿಂದ 10ನೇ ತರಗತಿ ಪುಸ್ತಕವನ್ನು ಓದ್ಬೇಕು. ಯಾವುದಪ್ಪ ಅಂದ್ರೆ ಗಣಿತನ ಪ್ರಾಕ್ಟೀಸನ್ನು ಮಾಡಬೇಕು. ಇಲ್ಲಪ್ಪ ಅಂದ್ರೆ ನಮಗೇನಾದರೂ ಇದನ್ನು ಗಣಿತನ ಪ್ರಾಕ್ಟೀಸ್ ಮಾಡೋಕ್ಕಾಗಲಿಲ್ಲಪ್ಪ ಅಂದ್ರೆ ಸ್ನೇಹಿತರೆ, ನಾವು ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸು, ರೀಸನಿಂಗು, ಅದೇ ರೀತಿ ಜನರಲ್ ಅವೇರ್ನೆಸ್ಸು ಮತ್ತು ಅದಂದರೆ GK ಮತ್ತು ಕರೆಂಟ್ ಅಫೇರ್ಸು ಮತ್ತು ಓಲ್ಡ್ ಕ್ವಶನ್ ಪೇಪರನ್ನು ಸೇರಿ ಕೇವಲ 200 ರೂಪಾಯಿಗಾಗಿ ಎಲ್ಲರಿಗೂ ಕೂಡ ನೋಟ್ಸನ್ನು ಕೊಡಕತ್ತಾರೆ. ಅದರಲ್ಲೂ ನಮ್ಮ ಸ್ಪೆಷಲಿ ನಮ್ಮ ಚಾನಲ್ ವೀಕ್ಷಕರಿಗಾಗಿ 200 ರೂಪಾಯಿ, ಇದು ಎಲ್ಲ ನೋಟ್ಸು 300 ರೂಪಾಯಿಗಾಗಿ ನೀಡ್ತಾ ಇದ್ದದ್ದು ನಮ್ಮ ಚಾನಲ್ ವೀಕ್ಷಕರಿಗಾಗಿ 200 ರೂಪಾಯಿ ನೀಡ್ತಾರೆ. ಅದನ್ನು ಕೂಡ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ನಿಮ್ಗೆ ಯಾವುದೋ ನೋಟ್ಸ್ ಇಲ್ಲ, ಯಾವ ಬುಕ್ ಇಲ್ಲಪ್ಪ ಅಂದ್ರೆ ಇದನ್ನು ಮ್ಯಾಥಮೆಟಿಕ್ಸನ್ನು ಫಾಲೋ ಮಾಡಿ. ಇಲ್ಲಪ್ಪ ಅಂದರೆ ಯಾವುದಾದ್ರೂ ಯೂಟ್ಯೂಬ್ ಚಾನಲ್ಲಿ ಕ್ಲಾಸ್ ಕೂಡ ಕೇಳ್ಬೋದು. ಅದು ಯಾವನ್ನ ಕ್ಲಾಸ್ ಕೇಳಬೇಕು ಅದನ್ನು ಕೂಡ ಮುಂದೆ ತಿಳಿಸ್ತೀನಿ. ಇನ್ನು ಅದೇ ರೀತಿ GK ಸ್ನೇಹಿತರೆ, GK ಮತ್ತು ಕರೆಂಟ್ ಅಫೇರ್ಸ್ ಸೇರಿಸಿ ಕೇವಲ 20 ಮಾರ್ಕ್ಸ್ ಇರ್ತದೆ. ಈಗ ಎಲ್ಲರೂ ಏನು ತಿಳ್ಕೊಂಡಿರ್ತೀರಿ ಗೊತ್ತಾ, ನೀವು GKಗೆ ಭಾಳ ಮಹತ್ವವನ್ನು ಕೊಡ್ತೀರಿ. ಯಾಕಪ್ಪ ಅಂದರೆ ಈ GKಯಲ್ಲಿ ಏನೇನು ಓದ್ಬೇಕು ತಿಳ್ಕೊರಿ. ಇತಿಹಾಸ ಓದಬೇಕು, ಅದು ನಿಮ್ಮದು ಪ್ರಾಚೀನ, ಮಧ್ಯಕಾಲೀನ ಮತ್ತು ಆಧುನಿಕ 3 ಕೂಡ ಓದಬೇಕು. ಮತ್ತು ಅರ್ಥಶಾಸ್ತ್ರ ಓದಬೇಕು, ಸಂವಿಧಾನ ಓದಬೇಕು, ಭೌಗೋಳಿಕ ವಿಜ್ಞಾನವನ್ನು ಓದಬೇಕು. ಇವನ್ನೆಲ್ಲ ಓದಿದಾಗ ಸಿಗುವುದು ನಿಮ್ಗೆ 10ರಿಂದ 12 ಮಾರ್ಕ್ಸ್ ಮಾತ್ರ. ಯಾಕಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ಗೆ 6ರಿಂದ 8 ಮಾರ್ಕ್ಸ್ ಫಿಕ್ಸ್ ಇರತ್ತಾವ್ರಿ. ಮತ್ತು ಇದ್ರ ಜೊತೆಗೆ ಇಲ್ಲೆಲ್ಲ ನೃತ್ಯಗಳು ಬರ್ತಾವೆ, ಸರೋಗಳು ಎಲ್ಲವೂ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಸಮಾಜ ವಿಜ್ಞಾನದಲ್ಲಿ ಕವರ್ ಆಗಿರ್ತಾವೆ. ಅದ್ರ ಬಟ್ ಸ್ವಲ್ಪ ಹೆವಿ ಆಗ್ತದೆ. ಯಾಕಂದ್ರೆ ಕೇವಲ 10ರಿಂದ 12 ಮಾರ್ಕ್ಸಿಗೆ ಇದನ್ನು ಓದಬೇಕು. ಹಾಗಿದ್ರೆ ಇದಕ್ಕೂ ಕೂಡ ನೀವು 6ನೇ ತರಗತಿಯಿಂದ 10ನೇ ತರಗತಿ ಪುಸ್ತಕವನ್ನು ಓದಬೇಕು. ಹಾಗಿದ್ರೆ ನೀವು RRB ಗ್ರೂಪ್ ಡಿಗೆ ಯಶಸ್ಸನ್ನು ಹೊಂದಬೇಕಪ್ಪ ಅಂದ್ರೆ ವಿಜ್ಞಾನ ಓದಬೇಕು, ಗಣಿತ ಓದಬೇಕು, ಅದೇ ರೀತಿ ಮತ್ತು ಸಮಾಜ ವಿಜ್ಞಾನ ಓದಬೇಕು. ಈ 3 ಪುಸ್ತಕನ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ ನೀವು ಓದಲೇಬೇಕಾಗ್ತದೆ. 6ನೇ ತರಗತಿ 6, 7, 8, 9, 10 ಟೋಟಲ್ ಆಗಿ 5 ಇಯರ್ದು ಓದಬೇಕು. ಅದ್ರ ಜೊತೆಗೆ ನೀವು ಭಾಗ 1 ಭಾಗ 2 ಈ ರೀತಿ ಬರ್ತದೆ. ಅಥವಾ ನಿಮಗೆ ಇವನ್ನೆಲ್ಲ ಓದೋಕ್ಕಾಗಲ್ರಿ, ಎಲ್ಲರೂ ನೋಟ್ಸ್ ಅದಾವೆ, ಬುಕ್ ಅದಾವ ಅಂದ್ರೆ ಅವನು ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವೇನಾದರೂ RRB ಡಿ ಗ್ರೂಪ್ ಮತ್ತು NTPCಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾಯಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗಿರ್ತಾವೆ. ಸ್ನೇಹಿತರೆ, ಸಿಲೆಬಸ್ಸಲ್ಲಿರುವ GK ಆಗಿರ್ಬೋದು, GKಗೆ ಸಂಬಂಧಿಸಿದ ಪಿಕ್ಸ್ ರೀ. ಇವು ಓಲ್ಡ್ ಕ್ವಶನ್ ಪೇಪರಲ್ಲಿ ಅತಿ ಹೆಚ್ಚು ಬಾರಿ ಕ್ವಶನ್ಗಳು ಬಂದಿದ್ದು, ಕ್ವಶನ್ಗಳನ್ನು ತೆಗೆದುಕೊಂಡು ಒಂದು ಕಡೆ ಕ್ರೋಢೀಕರಿಸಿದಿರ್ತಾರೆ. 1,000ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ತೆಗೆದಿದೆ. ಅದ್ರ ಜೊತೆಗೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಕಳಿಸ್ತಾರೆ. ಮತ್ತು ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಇಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಎಲ್ಲನೂ ಒಳಗೊಂಡ ನೋಟ್ಸು. ಅದೇ ರೀತಿ ಅದ್ರ ಜೊತೆಗೆ ನಿಮಗೆ ಪಿಕ್ಸ್ ರೀ. ಇಲ್ಲಿ ಓಲ್ಡ್ ಕ್ವಶನ್ ಪೇಪರನ್ನು ರೆಫರ್ ಮಾಡಿ ತೆಗೆದಿರೋ ಪ್ರಶ್ನೆಗಳು ಇರ್ತಾವೆ. ಇಲ್ಲಿ ಕೂಡ 1300ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ಇರ್ತಾವೆ. ಅದನ್ನು ಕೂಡ
ನೋಟ್ಸ್ದ PDF ಕಳಿಸ್ತದೆ. ಅದೇ ರೀತಿ ನಿಮ್ಗೆ ಮೆಥಮೆಟಿಕ್ಸ್ ರೀಸನಿಂಗ್ ಆಲ್ಮೋಸ್ಟ್ 70 to 80% ಸಿಲೆಬಸ್ ಕವರ್ ಆಗಿರೋ ನೋಟ್ಸು ವಿತ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ ನೋಟ್ಸ್ ಇರ್ತದೆ. ಇದರಲ್ಲಿ ಈಸಿ ಟ್ರಿಕ್ಸ್ ಕೂಡ ಇರ್ತಾವೆ. ಈ ಟ್ರಿಕ್ಸನ್ನು ಯೂಸ್ ಮಾಡಿದ್ರೆ ನೀವು ಎಕ್ಸಾಮಲ್ಲಿ SS ಕೂಡ ಖಂಡಿತ ಸಿಗ್ತದೆ ನಿಮ್ಗೆ. ಅದೇ ರೀತಿ ನಿಮಗೆ ಎಕ್ಸಾಮ್ ಡೇಟ್ ಫಿಕ್ಸ್ ಆದಮೇಲೆ ನಿಮಗೆ ಕರೆಂಟ್ ಅಫೇರ್ಸ್ ಅಂದರೆ ಎಕ್ಸಾಮ್ ಮುಗಿಯೋವರೆಗೆ ನಿಮಗೆ ಉಚಿತವಾಗಿ ಕರೆಂಟ್ ಅಫೇರ್ಸನ್ನು ಕಳಿಸ್ತಾರೆ. ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರು ಇವೆಲ್ಲ ಸೇರಿ ಕೇವಲ ನಮ್ಮ ಚಾನಲ್ ವೀಕ್ಷಕರಿಗಾಗಿ 200 ರೂಪಾಯಿಗಾಗಿ ನೀಡ್ತಾ ಇದೆ. ಮೊದಲಿಗೆ ಸ್ನೇಹಿತರೆ ಇವನು ಎಲ್ಲ ನೋಟ್ಸ್ ಸೇರಿ 999ಗಾಗಿ ನೀಡ್ತದೆ. ಈಗ ಎಲ್ಲ ವೀಕ್ಷಕರಿಗಾಗಿ ಅದೇ ರೀತಿ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಕಡಿಮೆ ಬೆಲೆಗೆ ಸಿಗ್ತದ. ಇದು ಬಂದು ಲಿಮಿಟೆಡ್ ಆಫರ್ ಇರುತ್ತೆ. ಆದಷ್ಟು ಬೇಗ ಯಾರಿಗಾದ್ರೂ ನೋಟ್ಸ್ ಬೇಕಾಗಿದ್ದರೆ ಈ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸ್ತೋರಿ. ತುಂಬ ಇಂಪಾರ್ಟೆಂಟ್ ಆದ ನೋಟ್ಸ್ ಇರ್ತಾವೆ, ಫಿಕ್ಸ್ ಕ್ವಶನ್ ಬಂದೇ ಬರ್ತಾವೆ. ಕೇವಲ ಇಂಟ್ರೆಸ್ಟ್ ಇರೋರಿಗೆ ಕೆಳಗಡೆ ಕಾಣೋ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ. ವಾಟ್ಸಪ್ಪಲ್ಲಿ ಈ ಸ್ಕ್ರೀನ್ಶಾಟನ್ನು ಕಳಿಸಿ ಮತ್ತು ಮೆಸೇಜನ್ನು ಹಾಕಿದರೆ ಅವ್ರು ನಿಮಗೆ ಈ ನೋಟ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಇನ್ನು ನೆಕ್ಸ್ಟ್ ಸ್ನೇಹಿತರೆ ಭಾಳ ವೆರಿ ಇಂಪಾರ್ಟೆಂಟ್ ಆಗಿದ್ದು ಟೈಮ್ ಟೇಬಲ್. ಈ ಟೈಮ್ ಟೇಬಲ್ ಪ್ರಕಾರ ನೀವು ಸರಿಯಾಗಿ ಸ್ಟಡಿ ಮಾಡಿದರೆ ಮಾತ್ರ ಯಶಸ್ಸನ್ನು ಕಾಣಲು ಸಾಧ್ಯ. ಸ್ನೇಹಿತರೆ ಹಾಗಿದ್ದರೆ ಏನೆಲ್ಲ ಓದಬೇಕು ಪ್ರತಿನಿತ್ಯ ಅಂದರೆ ಸ್ನೇಹಿತರೆ ಮೊದಲಿಗೆ ನಾವು ಹೇಳೋದು ಸರಿಯಾಗಿ ನೆನಪಿಟ್ಕೊಡ್ರಿ. ಸ್ನೇಹಿತರೆ ಇಲ್ಲಿ ನಿಮಗೆ ಮೆಥಮೆಟಿಕ್ಸು ಮತ್ತು ರೀಸನಿಂಗ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಅದರಲ್ಲೂ ಮತ್ತು ಹೆಚ್ಚಿನ ಸ್ಕೋರ್ ಕೂಡ ಮಾಡ್ಬೋದು. ಸ್ನೇಹಿತರೆ ಹಾಗಿದ್ರೆ ಮೆಥಮೆಟಿಕ್ಸ್ ರೀಸನಿಂಗನ್ನು ಯಶಸ್ಸನ್ನು ಮಾಡ್ಬೇಕಂದ್ರೆ ಪ್ರತಿನಿತ್ಯ ಈ ರೂಲ್ಸ್ಗಳನ್ನ ನೀವು ಪಾಲನೆ ಮಾಡಬೇಕು. ಏನೇನಪ್ಪ ಅಂದ್ರೆ ಡೈಲಿ ನೀವು 2 ರಿಂದ 30 ನೀವು ಮಗ್ಗಿಯನ್ನು ಬರೀಬೇಕು. ನೆಕ್ಸ್ಟ್ ಇದು ತಪ್ಪದೇ ಪಾಲನೆ ಮಾಡ್ಬೇಕ್ರಿ. ನೆಕ್ಸ್ಟ್ 1 ರಿಂದ 20 ಮಿನಿಮಮ್ ಅಂದ್ರೆ 20 ವರ್ಗಮೂಲ, ಅದೇ ರೀತಿ ಘನಮೂಲನ ಬರೀಬೇಕು. ತಿಳಿತಲ್ಲ. ವರ್ಗಮೂಲ ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ 2 × 2 ಮಾಡಿದ್ರೆ 4 ಆಗುತ್ತೆ. 3 × 3 9. ಈ ರೀತಿ ವರ್ಗಮೂಲನ ನೀವು ಬರೀಬೇಕು. ಹಿಂಗೆ ಬರ್ಕೋಬೇಕಂತ ಏನಿಲ್ಲ, ಜಸ್ಟ್ ನೀವು 2 ಸ್ಕ್ವೇರ್ 2 4. ಇನ್ನು ನೆಕ್ಸ್ಟ್ 3 ಸ್ಕ್ವೇರು 3 3 9. ಈ ರೀತಿ ಬರ್ಕೋಬೇಕು. ಇನ್ನು ಪ್ರತಿನಿತ್ಯ ಬರೆಯಬೇಕ್ರಿ. ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಬರಿಬೇಕಂತೇಳಿ ಅಂದ್ರೆ ನೀವು ಸರಿಯಾಗಿ ಕ್ವಶನ್ ಪೇಪರನ್ನು ಬಿಡಿಸ ಹೋದಂದ್ರೆ ಅಲ್ಲೇ ಗೊತ್ತಾಗ್ತದೆ ನಿಮ್ಗೆ. ಇವು ಇಂಪಾರ್ಟೆಂಟ್ ಆಗಿರ್ತಾವೆ. ಇನ್ನು ನೆಕ್ಸ್ಟ್ 3 ಘನಮೂಲ ಅಂದರೆ ಯಾವುದು? ನೆಕ್ಸ್ಟ್ 2 ರಿಂದ 30 ಮಟ್ಟ ಘನಮೂಲ ಅನ್ನೋಂಥ ಕ್ಯೂಬ್ ಅಂತ ಕರೀತಾರೆ. ಹಾಗಿದ್ರೆ ಇದೇನಪ್ಪ ಅಂದ್ರೆ 1 × 1 × 1 ಅಥವಾ 2 × 2 × 2 ಈ ರೀತಿ ಇದನ್ನು ಮಾಡ್ಕೊಂಡು ನೀವು ಬರಿಬೇಕು. ಅಂದರೆ ಯಾವ ರೀತಿಯಪ್ಪ ಅಂದ್ರೆ ಇದಂತರೂ ಇದು ಒಂದೇ ಬರ್ತದೆ, ಎಲ್ಲದ್ರಾಗೂ ಸೇಮ್ ಇರ್ತದೆ. ಹಾಗಿದ್ರೆ ನೆಕ್ಸ್ಟ್ ನಿಮಗೆ ಬೇಕಾಗಿರೋದು 2ರದ್ದು. ಇಲ್ಲಿ ನೋಡ್ರಿ 2 2 4 4 2 8 ಈ ರೀತಿ ಬರ್ಕೋಬೇಕು ನೀವು. ನೆಕ್ಸ್ಟ್ ಇದೇ ರೀತಿ ಕಂಟಿನ್ಯೂ 3 3 3 9 9 3 27 ಈ ರೀತಿ ಪ್ರತಿನಿತ್ಯ 1 ರಿಂದ 20 ಘನಮೂಲ ವರ್ಗಮೂಲನ ಬರೀಬೇಕು. ನೆಕ್ಸ್ಟ್ ABCD ಇವಕ್ಕೆ ಯಾವ ರೀತಿ ಬರ್ಕೋಬೇಕಂದ್ರೆ 1 2 3 4 ನಂಬರನ್ನು ಹಾಕ್ಕೊಂಡು ಪ್ರತಿನಿತ್ಯ ಒಂದು ಸಾರಿ ಸೀದಾ ಬರೀಬೇಕು, ಒಂದು ಸಾರಿ ಉಲ್ಟಾ ಬರೀಬೇಕು. ಉಲ್ಟಾ ಅಂದರೆ ಹೆಂಗೆ ಬರೀತಿ ಅಂತ ಗೊತ್ತೇನೋ? ಇಲ್ಲಿರುತ್ತೆ ನೋಡ್ರಿ, Z 26 Y 25 ಈ ರೀತಿ ಬರೀಬೇಕು. ನೆಕ್ಸ್ಟ್ ಪ್ರಾಕ್ಟೀಸನ್ನು ಒಂದೇ ವಾರ ಪ್ರಾಕ್ಟೀಸ್ ಈ ರೀತಿ ಮಾಡಿದೆ ಅಂದರೆ ನೆಕ್ಸ್ಟ್ ನೋಡು ಮಧ್ಯದಲ್ಲಿ ನೀವು ಟೆಸ್ಟನ್ನು ಮಾಡ್ಕೋಬೇಕು. ಇವನು ಪ್ರತಿನಿತ್ಯ ಪಾಲನೆ ಮಾಡಬೇಕ್ರಿ. ನೀವು ಇನ್ನೂ ಒಂದು ಹೊತ್ತು ಊಟ ಬಿಟ್ಟರು ಪರವಾಗಿಲ್ಲ, ಇದನ್ನು ಮಾಡಿದ್ರೆ ಮಾತ್ರ ನಿಮಗೆ ಯಶಸ್ಸು ಕಾಣ್ತೀರಿ. ಟೈಮ್ ಶೆಡ್ಯೂಲ್ದಾಗ ಇದು ಫಸ್ಟ್ ಇರ್ಬೇಕ್ರಿ. ಡೈಲಿ ನೀವು ಏನಪ್ಪ ಅಂದ್ರೆ ನಾವು ವರ್ಕ್ ಮಾಡೋರಂದ್ರೆ ಮಿನಿಮಮ್ ಅಂದ್ರೆ 2 ರಿಂದ 4 ತಾಸು ಆದ್ರೂ ಟೈಮ್ ಸಿಗ್ತದಲ್ಲ, ಇಷ್ಟಾದರೂ ಸ್ಟಡಿ ಮಾಡಿರಿ. ವರ್ಕ್ ಮಾಡೋರಿಗೆ ನಿಮ್ಗೆ ಅದಕ್ಕೆ ಅಡ್ಜಸ್ಟ್ ಆಗೋಂಗೆ ಟೈಮ್ ಹಾಕೋಬೇಕು. ಯಾವ ರೀತಿ ಟೈಮ್ ಟೇಬಲ್ ಅಪ್ಪ ಅಂದ್ರೆ ನೀವು ಬೆಳಗ್ಗೆ ಎಷ್ಟಕ್ಕೆ ಹೋಗ್ತೀರಪ್ಪ? 9ಕ್ಕೆ ಹೋಗ್ತೀರಿ, 5ಕ್ಕೆ 6ಕ್ಕೆ ಬರ್ತೀರಿ. 6ಕ್ಕೆ ಅಲ್ಲಿ ಡ್ಯೂಟಿ ಬಿಡ್ತಾರೆ ಅಂದ್ರೆ 1 ಅವರ್ ಬೇಕು ನಿಮಗೆ, 7ಕ್ಕೆ ಬಂದು ಮನೆ ಮುಡ್ತೀರ ಅಂತ ತಿಳ್ಕೊರಿ. ಅಥವಾ ನಿಮ್ಮ ಶಿಫ್ಟ್ ವೈಸ್ ಇತ್ತು, ಮಧ್ಯಾಹ್ನ ಒಂದು ದಿವಸ, ರಾತ್ರಿ ಒಂದು ದಿವಸ, ಹಗಲಿ ಒಂದು ದಿವಸ, ಈ ರಾತ್ರಿ ಏನಾದರೂ ಇತ್ತಂದ್ರೆ ಅದಕ್ಕೆ ಅಡ್ಜಸ್ಟ್ ಆಗೋ ನೀವು ಟೈಮ್ ಟೇಬಲ್ನ ಸೆಟ್ ಮಾಡ್ಕೋಬೇಕು. ಪ್ರತಿನಿತ್ಯ ಅಂದ್ರೆ ಕಡಿಮೆ ಅಂದರೂ ಕೂಡ 2 ರಿಂದ 4 ತಾಸು ಆದರೂ ಓದ್ಬೇಕು ನೀವು ಡ್ಯೂಟಿಗೆ ಹೋಗೋರು. ಅಥವಾ ನೀವು ಏನೂ ಇಲ್ಲಪ್ಪ ನಮ್ದು ಏನೂ ಕೆಲಸ ಇಲ್ಲ, ನಾವು ಇಲ್ಲೇ ಮನೆಗೆ ಕೂತ್ಕೋತೀವಿ ಅನ್ನೋರು ಮಿನಿಮಮ್ ಅಂದ್ರೆ 6 ರಿಂದ 8 ತಾಸು. ಇಲ್ಲಪ್ಪ 8 ತಾಸಲ್ಲಿ ಆಗಲ್ಲ ಅಂದ್ರೆ ಸಾಕು, ನೀವು ಮಿನಿಮಮ್ ಅಂದ್ರೆ 4 ರಿಂದ 6 ತಾಸು ಆದರೂ ಕೂಡ ಓದೇಬೇಕು. ಓದುವಾಗ ನೆನಪಿಟ್ಕೋರಿ ಸ್ನೇಹಿತರೆ, ಒಂದೇ ಪುಸ್ತಕವನ್ನು ಚೆಂಚನ ಓದಕ್ಕೆ ಹೋಗ್ಬೇಡಿ. ಅಂದ್ರೆ ದಿನ ಪೂರ್ತಿ ಓದಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನಮ್ಮದು ಬಾಗಲಕೋಟೆ ಆಗ್ತದೆ, ಸ್ವಲ್ಪ ಇದೇ ರೀತಿ ಭಾಷೆ ಬರ್ತದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಸ್ನೇಹಿತರೆ. ಇಲ್ಲಿ ನೀವು ಪ್ರತಿ 1 ಅವರಿಗೆ 1 ಅವರ್ ಆದ್ರೆ 1 ಅವರ್, 2 ಅವರ್ ಆದ್ರೆ 2 ಅವರ್ ನಿಮ್ದು ಡಿಪೆಂಡ್ ಮೇಲೆ. ಯಾಕಂದ್ರೆ ನಿಮ್ಮ ಟೈಮ್ ಜಾಸ್ತಿ ಇತ್ತಂದ್ರೆ ನಾವು 4 ತಾಸು ಓದ್ತೀವಿ ರೀ ಅಂದ್ರೆ ಅಂಥವ್ರು ಏನು ಮಾಡಿರಿ, ಡೈಲಿ 1 ಅವರ್. ಅದೇನಪ್ಪ ಅಂದ್ರೆ ಮೆಥಮೆಟಿಕ್ಸ್, ರೀಸನಿಂಗ್, ಸೈನ್ಸ್, GK ಇವನು ಓದಕ್ಕೆ ಪ್ರತಿಯೊಂದೊಂದು ದಿವಸ ಒಂದೊಂದು ತಾಸು ಅಂದ್ರೆ 4 ತಾಸು ಡೈಲಿ 4 ತಾಸು ಓದ್ತೀರಿ ನೀವು.
ಡೈಲಿನ 8 ತಾಸು ಓದ್ತೇನೆ ರೀ ಅಂದ್ರೆ 2 ಅವರ್ ಓದ್ರಿ ಸ್ನೇಹಿತರೆ. ಇದನ್ನು ಏನಾದರೂ ಈಗ ಫಸ್ಟಿಗೆ ಏನು ಮಾಡ್ಬೇಕಪ್ಪ ಅಂದ್ರೆ ಡೈಲಿ ನಿಮ್ಗೆ ಸೆಟ್ ಆಗೋಂಗೆ ಟೈಮ್ ಟೇಬಲ್ ನೀವೇ ಹಾಕೋಬೇಕು. ನಾವು ಹಾಕಿಕೊಟ್ಟದ್ದು ನಿಮಗೆ ಈಸಿ ಆಗಲ್ಲ. ಪ್ರತಿನಿತ್ಯ ನೀವು ಮಿನಿಮಮ್ ಅಂದ್ರೆ ಒಂದು 5ಕ್ಕಾದ್ರೂ ಹೇಳೋಕ್ಕಾಗುತ್ತೆ, 4ಕ್ಕಂತೂ ಹೇಳೋಕ್ಕಾಗಲ್ಲ. 5ರಿಂದ 7 ಮಟ್ಟ 2 ತಾಸು ಅದು ಟೈಮ್. ಓಕೆ, ಆಮೇಲೆ ನಿಮ್ದು ಹಲ್ಲುಜ್ಜೋದು ಅದನ್ನು ನಿತ್ಯ ಕಾರ್ಯಗಳನ್ನೆಲ್ಲ ಮುಗಿಸ್ಬೇಕು. ಊಟ ಎಲ್ಲ ಮಾಡಬೇಕಪ್ಪ ಅಂದ್ರೆ 9 ಮಟ್ಟ ತೊಗೊರಿ. 9ರಿಂದ ನೀವು ಡ್ಯೂಟಿಗೆ ಹೋಗ್ತೀರಿ. 5ಕ್ಕೆದ್ದು 7 ಮಟ್ಟ ಓದ್ಕೊಂಡು ಆಮೇಲೆ ಡ್ಯೂಟಿಗೆ ಹೋಗ್ತೀರಿ. ಇಲ್ಲಪ್ಪ ನಾನು ಡ್ಯೂಟಿಗೆ ಹೋಗಲ್ಲ ಅಂದ್ರೆ ನೆಕ್ಸ್ಟ್ ಮತ್ತೆ 2 ತಾಸು, 2ರಿಂದ 3 ತಾಸು ಓದ್ಬೇಕು 12ರವರೆಗೆ. ಇಲ್ಲಿ ನೀವು ಗ್ಯಾಪ್ ಕೊಟ್ಕೊಂಡು ಓದ್ಬೇಕು ರೀ. ಏಕ ಓದಂದ್ರೆ ಯಾರಿಗೂ ಆಗಲ್ಲ. ಇಲ್ಲ ನಾವು ಓದ್ತೀನಿ ಅಂದ್ರೆ ಓದಿದ್ರು ಕೂಡ ನಿಮ್ಮ ಮೈಂಡ್ ಒಳಗೆ ಇರ್ಬೇಕು. ಬರೀ ಓದೋದಷ್ಟಲ್ಲ, ನೀವು ರಿವಿಷನ್ ಮಾಡ್ಕೋ ರೀತಿ ಇರ್ಬೇಕದು. ಆ ರೀತಿ ನೀವು ಟೈಮನ್ನು ಸೆಟ್ ಮಾಡ್ಕೊಂಡು ಓದಬೇಕು. ಇಲ್ಲಿ 9ರಿಂದ 12 ಮಟ್ಟ ನೀವು ಓದ್ತೀರಂದ್ರೆ ಇಲ್ಲಿ 3 ತಾಸು ಆಗ್ತದೆ. ಇಲ್ಲಿ ಏನು ಮಾಡಬೇಕು, 1 ಅವರ್ ಮೆಥಮೆಟಿಕ್ಸ್ ಓದ್ರಿ, 1 ಅವರ್ GK ಓದ್ರಿ, 1 ಅವರ್ ಸೈನ್ಸ್ ಓದ್ರಿ. ಏನಾದರೂ 1-2 ಅವರ್ ಓದಿನ ಬೇಸರ ಆಗಕತ್ತಪ್ಪ ಅಂದ್ರೆ ಜಸ್ಟ್ ಯೂಟ್ಯೂಬ್ದಾಗ ಹೋಗೋದು RRB D ಗ್ರೂಪ್, RRB D ಗ್ರೂಪ್ಗೆ ಸಂಬಂಧಿಸಿದಂತೆ ಕ್ಲಾಸನ್ನು ಕೇಳ್ರಿ. ಅದು ಯಾವುದೇ ಕ್ಲಾಸ್ ಕೇಳ್ರಿ. ನಾ ಬೆಸ್ಟ್ ರೆಫರ್ ಮಾಡೋದಪ್ಪ ಅಂದ್ರೆ ಈಶ್ವರ್ಗಿರಿ ಸರ್ದು. ಈಶ್ವರ್ಗಿರಿ ಸರ್ ಬೆಸ್ಟ್ ಕ್ಲಾಸ್ ಮಾಡ್ತಾರೆ ರೀ. ಮತ್ತು ಅದೇ ರೀತಿ ಸುಮಿತ್ ಸರ್ ಇವರು ಮ್ಯಾಥ್ಸ್ ಚಲೋ ಮಾಡ್ತಾರೆ ಕ್ಲಾಸ. ಅದೇ ರೀತಿ ನಿಮ್ಗೆ ಇಷ್ಟ ಯಾವುದಕ್ಕೋ ಅವರು ಕ್ಲಾಸ್ ಕೇಳ್ರಿ. ಇವ್ರದ್ದು ಅಂತೆಲ್ಲ ಬನಹಟ್ಟಿಯವರು ಕೂಡ GS ಅಕಾಡೆಮಿ ಅವರು ಕೂಡ ಕ್ಲಾಸ್ ಚಲೋ ಮಾಡ್ತಾರೆ. ಇವರ ಅನ್ನೋದೇ ಸಾಕಷ್ಟು ಚಾನಲ್ ಅದಾವೆ. ಹೊಡಿರಿ, ಕ್ಲಾಸಿಗೆ ಕೊಡ್ರಿ, ಗುರುದೇವ್ ಹೊಡಿರಿ, ಇನ್ನೂ ಸಾಕಷ್ಟು ಅದಾವೆ. ಅವನ್ನೆಲ್ಲ ಹೇಳ್ಕೋದಕ್ಕೆ ಕೂತ್ರೆ ಟೈಮ್ ಆಗ್ತದೆ. ಬಟ್ ಬೆಸ್ಟ್ ನಿಮಗೆ ಯಾವ್ದು ಕ್ಲಾಸ್ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂಥವ್ರದ್ದು ಕ್ಲಾಸ್ ಕೇಳ್ರಿ. ಯಾರು ಕೇಳ್ಕೊತ ಹೋಗಿರ್ತಲ್ಲ ಅವ್ರದ್ದು ಡೈಲಿ ಕೇಳ್ರಿ ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಈಗ ಇವತ್ತೊಬ್ಬರು ಕೇಳ್ತೀರಿ, ನಾಳೆಗೆ ಒಬ್ಬರು ಮತ್ತು ನಾಡ್ದು ಒಬ್ಬರು ಕೇಳಿದ್ರಂದ್ರೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಯಾಕಂದ್ರೆ ಅವರು ಸಿಲೆಬಸನ್ನು ಕಂಟಿನ್ಯೂ ಹಿಡ್ಕೊಂಡು ಹೊಟ್ಟಿರ್ತಾರೆ. ಆಲ್ಮೋಸ್ಟ್ ಯಾರು ಕೂಡ ಈಗ ಬೇಕಾದಲ್ಲಿ ಅಕಾಡೆಮಿ ತೋರಿ ಅಥವಾ ಬೇಕಾದ ಕ್ಲಾಸನ್ನು ಕೇಳಿದ್ರು ಕೂಡ ಪೇ ಮಾಡಿ ತೆಗೆದುಕೊಳ್ಳಿರ್ತಾವೆ. ಅಂಥ ಕ್ಲಾಸ್ ತೊಗೊಂಡ್ರೆ ನಿಮ್ದು ಸ್ಟಾರ್ಟಿಂಗ್ ಟು ಎಂಡ್ ಮಟ್ಟ ಹೇಳ್ತಾರೆ. ಈಗ ಬರೀ ನಾವು ಜಸ್ಟ್ ನೀವು ಅಟೆಂಡ್ ಆಗೋದು ಬರೀ ಇಂಪಾರ್ಟೆಂಟ್ ಕ್ವಶನ್ಗಳು ಹೇಳ್ತಾರೆ. ಇಲ್ಲಕಂದ್ರೆ ಓಲ್ಡ್ ಕ್ವಶನ್ ಪೇಪರ್ನ ಚರ್ಚೆ ಮಾಡ್ತಾರೆ. ಅಂಥವು ಕೂಡ ಕೇಳ್ಬೋದು. ಇಲ್ಲಪ್ಪ ಅಂದ್ರೆ ನಾವು ಕೇಳ್ತೀನಪ್ಪ ಅಂದ್ರೆ ನೀವು ಈಶ್ವರ್ಗಿರಿದವ್ರ ಕ್ಲಾಸ್ ಈಶ್ವರ್ಗಿರಿ ಸರ್ ಕ್ಲಾಸ್ ತೊಗೋರಿ. ಅವ್ರದ್ದು ಒಂದು 3,000ರಿಂದ 5,000ವರೆಗೂ ಐತಿ. ಮತ್ತು ಅದೇ ರೀತಿ ಸುಮಿತ್ ಸರ್ದು ಐತಿ. ನನಗೆ ಯಾವುದೇ ರೀತಿ ಅವ್ರು ಅಮೌಂಟ್ ಕೊಡಲ್ಲ ರೀ. ನಾನು ನಿಮಗೆ ಎಲ್ಲರಿಗೂ ಯೂಸ್ ಅಲ್ಲೇ ಹೇಳಕತ್ತೀನಿ. ಸುಮಿತ್ ಸರ್ದು ಐತಿ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಸಾಕಷ್ಟು ಚಾನಲ್ದು ಅದಾವೆ ರೀ. 500 ರೂಪಾಯಿ ಅದಾವೆ, 1000 ಅದಾವೆ, 1500 ಅದಾವೆ, 3000 ಅದಾವೆ, 2000 ಅದಾವೆ, ಸಾಕಷ್ಟು ಅದಾವೆ. ನಿಮಗೆ ಯಾವುದು ಚಲೋ ಅನಿಸುತ್ತೆ ಅವ್ರ ಸರ್ ಕ್ಲಾಸನ್ನು ತೆಗೆದುಕೊಂಡು ಕೂಡ ನೀವು ಕೇಳ್ಬೋದು. ಅಥವಾ ನೀವು ಕೋಚಿಂಗ್ ಹೋಗ್ತೀನಂದ್ರೆ ಕೋಚಿಂಗ್ ಕೂಡ ಹೋಗ್ಬೋದು. ಕೋಚಿಂಗ್ ಹೋಗೋಕ್ಕೂ ಕೂಡ ಟೈಮ್ ಐತಿ. ನಿಮ್ದು ಎಕ್ಸಾಮ್ ಬಂದು ಜುಲೈ ಆಗಸ್ಟಲ್ಲಿ ಆಗ್ತದೆ ರೀ. ಅಲ್ಲಿವರೆಗೆ ಯಾವುದೇ ರೀತಿ ಆಗಲ್ಲ. ಈಗ ಆಲ್ರೆಡಿ ಕೇಸ್ ಕೂಡ ನಡೆಯುತ್ತೆ. ಆ ಕೇಸ್ ಮುಗಿದ ಮೇಲೆ ಡೇಟನ್ನು ಅನೌನ್ಸ್ ಮಾಡ್ತಾರೆ. ನಿಮ್ಗಂತೂ ಯಾವುದೇ ಟೆನ್ಷನ್ ಇಲ್ಲ. ನೀವು 10ನೇ ಮೇಲೆ ಹಾಕಿದವ್ರದ್ದು ಎಕ್ಸಾಮ್ ಆಗ್ತದೆ, ಅದ್ರ ಬಗ್ಗೆ ತಲೆ ಕೆಡ್ಸೋಕೋಬೇಡ್ರಿ. ಕೇಸಿಂದು ಏನಾರ ಆದರೂ ಕೂಡ ನಿಮ್ಗೆ ಎಕ್ಸಾಮನ್ನು ನಡೆಸ್ತಾರೆ. ನಿಮ್ಗಂತೂ ಜಾಬ್ ಸಿಗ್ತದೆ ಈ ಸಾರಿ ಅಂತರೂ. ಅದಕ್ಕಾಗಿ ಸ್ಟಡಿ ಮಾಡಿರಿ ಸ್ನೇಹಿತರೆ. ಇಷ್ಟೆಲ್ಲ ಟೈಮ್ ಟೇಬಲ್ ಕವರ್ ಮಾಡಿಕೊಂಡು ಪ್ರತಿ ವಾರ ವೀಕ್ಲಿ ಒಮ್ಮೆ ರವಿವಾರಕ್ಕೊಮ್ಮೆ ನೀವು ಏನೇನೆಲ್ಲ ಓದಿರಿ ನೋಡಿರಿ ಅದನ್ನು ರಿವಿಷನನ್ನು ಮಾಡ್ಕೋಬೇಕು. ರಿವಿಷನ್ನ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಹಿಂದಿಂದೆಲ್ಲ ನೆನಪುಳ್ತಾ ಹೋಗ್ತದೆ. ಇಲ್ಲಪ್ಪ ಅಂದ್ರೆ ನೀವು ಹಂಗೆ ಮುಂದೆ ಓದ್ತಾ ಹೋದ್ರೆ ಹಿಂದಿಂದ ನೆನಪಾರ್ತಾ ಹೋಗ್ತದೆ. ಅದಕ್ಕಾಗಿ 6 ದಿವಸ ಏನು ಓದಿರ್ತಿರಲ್ಲ, ಸೋಮವಾರಿಂದ ಶನಿವಾರ ಓದಿದ್ದನ್ನು ರವಿವಾರ ರಿವಿಷನನ್ನು ಮಾಡ್ಕೋಬೇಕು. ರಿವಿಷನ್ಕಂತೇಳಿ ಆ ಡೇಟನ್ನು ಫಿಕ್ಸ್ ಮಾಡ್ಕೊಂಡು, ಅಥವಾ ಅದು ಸಂಡೇ ರೀ, ಸೋಮವಾರ ಆದ್ರೆ ಸೋಮವಾರ ನಿಮ್ಗೆ ಯಾವ್ದು ಡೇಟ್ ಯಾವ ವಾರ ಇಂಟ್ರೆಸ್ಟ್ ಬರುತ್ತೆ ನೋಡಿರಿ ರಿವಿಷನ್ ಮಾಡ್ಕೋ, ಆ ವಾರನ ನಿಗದಿ ಮಾಡ್ಕೊರಿ. ಆಲ್ಮೋಸ್ಟ್ ಎಲ್ಲ ರವಿವಾರ ಮಾಡ್ಕೋದು ಉತ್ತಮ ಅನ್ನಿಸ್ತದೆ. ನೆಕ್ಸ್ಟ್ ಈಗ ಆಲ್ರೆಡಿ ನಾವು ಸಿಲೆಬಸ್ ಅಂತೂ ಏನೈತೆ ಗೊತ್ತಾಯ್ತು, ಓದೋಕ್ಕೊಂದು ಗ್ರಿಪ್ ಸಿಗ್ತಾ. ಇನ್ನು ನೆಕ್ಸ್ಟ್ ನಿಮ್ಗೆ ಯಾವ ರೀತಿ ಓದ್ಬೇಕಂತ ಗೊತ್ತಾತ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಇರೋದು ಓಲ್ಡ್ ಕ್ವಶನ್ ಪೇಪರ್ ರೀ. ಏನು ಮಿಸ್ ಮಾಡಿದ್ರು ಓಲ್ಡ್ ಕ್ವಶನ್ ಪೇಪರ್ ಒಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಲ್ಡ್ ಕ್ವಶನ್ ಪೇಪರಲ್ಲಿ ಮಿನಿಮಮ್ ಅಂದ್ರೆ ಒಂದು 30ರಿಂದ 50% ಕ್ವಶನ್ಗಳು ರಿಪೀಟ್ ಆಗಿರ್ತಾವೆ. ಅದಕ್ಕಾಗಿ ಓಲ್ಡ್ ಕ್ವಶನ್ ಪೇಪರ್ ಆದಷ್ಟು ರೆಫರ್ ಮಾಡಿ ಅವನು ಕೂಡ ಸ್ಟಡಿ ಮಾಡಿರಿ ಸ್ನೇಹಿತರೆ. ನಿಮಗೆ ಅದೇ ರೀತಿ ಇಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಕರೆಂಟ್ ಅಫೇರ್ಸ್ ಕೂಡ ಒಂದು ಸ್ವಲ್ಪ ನೋಡ್ಕೊರಿ. ಕರೆಂಟ್ ಅಫೇರ್ಸ್ ಆದಷ್ಟು ಈಗ ಸ್ಟಡಿ ಮಾಡೋಕ್ಕೆ ಹೋಗ್ಬೇಡಿ. ಒಮ್ಮೆ ಎಕ್ಸಾಮ್ ಡೇಟ್ ಫಿಕ್ಸ್ ಆದಮೇಲೆ ಕರೆಂಟ್ ಅಫೇರ್ಸ್ನ ಓದ್ರಿ ಸ್ನೇಹಿತರೆ. ನಿಮಗೇನಾದರೂ RRB D ಗ್ರೂಪ್ಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಸಿಲೆಬಸ್ಸಲ್ಲಿರೋ ನೋಟ್ಸ್ ಬೇಕಾಗಿತ್ತಪ್ಪ ಅಂದ್ರೆ ಸ್ನೇಹಿತರೆ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ. ಇವ್ರ ಜೊತೆಗೆ ನಿಮಗೆ ಸಿಲೆಬಸ್ಸಲ್ಲಿರೋ ನೋಟ್ಸು ಮತ್ತು ಓಲ್ಡ್ ಕ್ವಶನ್ ಪೇಪರು ಮತ್ತು ಎಕ್ಸಾಮ್ ಮುಗಿಯೋರಿಗೆ ನಿಮಗೆ ಕರೆಂಟ್ ಅಫೇರ್ಸನ್ನು ನೀಡ್ತಾರೆ. ಅದು ಬಂದು ಕೇವಲ 200 ರೂಪಾಯಿದಾಗ ನಿಮ್ಗೆ ಎಲ್ಲ ನೀಡ್ತಾರೆ. ಈ ಆಪರ್ಚುನಿಟಿಯನ್ನು ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ತುಂಬ ಕಡಿಮೆ ಬೆಲೆಗೆ ಇರ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ 9538151535 ಈ ನಂಬರ್ಗೆ ವಾಟ್ಸಪ್ ಮುಖಾಂತರ ಈ ಸ್ಕ್ರೀನ್ಶಾಟನ್ನು ಕಳಿಸಿ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ನೋಟ್ಸನ್ನು ಕಳಿಸ್ತಾರೆ. ಇದರ ಬೆಲೆ ಬಂದು ಕೇವಲ 200 ರೂಪಾಯಿ ಇರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಿಮಗೆ ಏನಾದರೂ ಬೇಕಂದ್ರೆ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ.
ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.